ಮತ್ತೆ ಅಲ್ಲಿಗೆ ಎಪಿಎಲ್ ಮಾಡಿ ಮತ್ತೆ ಬಿಪಿಎಲ್ ಮಾಡುವಂತ ಕಸರತ್ತು ಯಾಕೆ? ನೋಡಿ, ಒಳ್ಳೆಯದನ್ನ ಯಾವುದೇ ಸರ್ಕಾರ ಮಾಡಿದ್ರೆ ನಾವು ಎಲ್ಲದನ್ನೂ ವಿರೋಧ ಮಾಡಕ್ ಹೋಗೋದಿಲ್ಲ, ನಾವು ಸ್ವಾಗತನೂ ಮಾಡಬೇಕು. ಹಿಂದೆ ಎಪಿಎಲ್ ಬಿಪಿಎಲ್ ಕಾರ್ಡ್ ಕೊಟ್ಟವ್ರು ಯಾರು? ನಿಮ್ಮ ಸರ್ಕಾರಗಳಿದ್ದಾಗಲೇ ಕೊಟ್ಟಿದ್ದು. ಆವಾಗ ದೊಡ್ಡ ವಿಷಯ ಏನಂತ ಗೊತ್ತಾ? ಎಪಿಎಲ್ ಇರೋರ್ಗೆ ಬಿಪಿಎಲ್, ಬಿಪಿಎಲ್ ಇರೋರ್ಗೆ ಎಪಿಎಲ್ ಕಾರ್ಡ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ದುಡ್ಡು ಇಸ್ಕೊಂಡ್ ಮಾಡ್ತಿದ್ದಾರೆ ಅಂತ ಆವಾಗ ದೊಡ್ಡದು ಆಯ್ತು. ಮುಂದೆ ಅದನ್ನು ಸರಿಪಡಿಸಬಹುದು ಅಂತ ಹೇಳಿದ್ರಿ. ಇದುವರೆಗೂ ನೀವು ಸರಿಪಡಿಸ್ಲಿಕ್ಕೆ ಆಗ್ಲಿಲ್ಲ. ಈಗಲಾದ್ರೂ ಒಂದು ಹಂತಕ್ಕೆ ಬಂದಿದ್ದೀರಿ. ಓಕೆ, ನೀವ್ ಯಾಕೆ ಬಂದಿದ್ದೀರಿ ಅನ್ನೋದನ್ನ ಹೇಳ್ತೀನಿ. ಅಕ್ಕಿ ಕೊಡ್ತಿದ್ದು ಈಗ ಮೋದಿ ಸರ್ಕಾರ ಮಾತ್ರನೇ 5 kg, ಈ ಸರ್ಕಾರ ಕೊಡ್ತಾನೆ ಇರಲಿಲ್ಲ. ಈಗೇನಾಗೋಯ್ತು, ಎಕ್ಸ್ಚೆಕರ್ ಅಲ್ಲಿ ನಿಮ್ಮ ಹತ್ರ ಬಂಡವಾಳ ಇಲ್ಲ. ಈಗ ಹೇಗಾದ್ರೂ ಕಡಿಮೆ ಮಾಡಬೇಕು ಕಾರ್ಡ್ಗಳನ್ನ ಅನ್ನೋ ಕಾರಣಕ್ಕೆ ನೀವು ಕೆಲವರನ್ನ ಬಿಪಿಎಲ್ ಇಂದ ತೆಗಿತೀವಿ ಅಂತ ಹೇಳಿದ್ರಿ. ಲಕ್ಷಾಂತರ ಕಾರ್ಡ್ಗಳನ್ನು ತೆಗೆಯುವಂತ ಪರಿಸ್ಥಿತಿ ಬಂತು. ಆದ್ರೆ ಅಲ್ಲಿ ಕೆಲವರು ಎಪಿಎಲ್ ಹಾಕಿಬಿಟ್ಟಿದ್ರಿ ಮೊದಲು. ಈಗ ಅರ್ಹರಿದ್ರೆ ಇಲ್ಲಿಗೆ ತರ್ತೀನಿ ಅಂತ ಹೇಳಿದ್ದೀರಿ. ಅವ್ರಿಗೆ ನೀವೇನು ಇದನ್ನ ಮಾಡ್ತಿರೋ, ಆ ಸರ್ಟಿಫಿಕೇಟ್ಗಳನ್ನ ಕೇಳ್ತಿರೋ ಅದನ್ನ ಅವ್ರು ಕೊಟ್ರೆ ನೀವು ಮಾಡ್ಬೇಕು. ಇದು ಯಾರೇ ಆದ್ರೂ ಮಾಡ್ಬೇಕು. ಅರ್ಹರಿದ್ರೆ ಎಪಿಎಲ್ಗಾಗ್ಲಿ ಬಿಪಿಎಲ್ಗಾಗ್ಲಿ ಅರ್ಹರನ್ನ ಜೋಡಿಸೋದು ತಪ್ಪಿಲ್ಲ. ಆದ್ರೆ ನೀವೇನೋ ತಲೆಯಲ್ಲಿ ಬೇರೆ ಇಟ್ಕೊಂಡು ಕಾರ್ಡ್ಗಳನ್ನು ಮಾತ್ರ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಬೇಡಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ನೆನ್ನೆಲ್ಲ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದೆ ಅವ್ರ ವಿರುದ್ಧ ನಾನು, RSS ವಿಚಾರದಲ್ಲಿ. ನನಗೆ RSS ಬಗ್ಗೆ ಅವ್ರು ಮಾತಾಡ್ಲಿ, ಅವ್ರಿಗೆ ಈಸ್ ಹ್ಯಾವಿಂಗ್ ಎ ಫ್ರೀಡಮ್. ಇದನ್ನ ಫ್ರೀಡಮ್ ಕೊಟ್ಟಿರೋದು ಯಾರು ಗೊತ್ತಾ? ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೊಟ್ಟಿರೋದು. ಕಾಂಗ್ರೆಸ್ ವಿರುದ್ಧ ಮಾತಾಡಿರೋದನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಈ ಫ್ರೀಡಮ್ ಅವ್ರು ಕೊಟ್ಟವ್ರಲ್ಲ, ಅದು ಮಾತಾಡ್ಲಿ, ನನ್ಗೇನು ಚಿಂತೆ ಇಲ್ಲ. ಆದ್ರೆ ಅವ್ರು ಯಾಕೆ ಇದನ್ನು ಮಾಡ್ತಿದ್ದಾರೆ ಅಂತಂದ್ರೆ, RSS ಅನ್ನ ವಿರೋಧ, ದಲಿತರು ಇತ್ತೀಚೆಗೆ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ RSS ತೀರ್ಲಿಕ್ಕೆ ಹೆಚ್ಚು ಸಂಖ್ಯೆ ಹೊರಟು ಬಿಟ್ಟಿದ್ದಾರೆ. ಇದು ಅವರಿಗೆ ಬೆಂಕಿ ಬಿದ್ದಿದೆ. ಅದಕ್ಕೆ ಹೆಂಗಾದ್ರೂ ಇದನ್ನು ತಡಿಬೇಕಲ್ಲ ಅನ್ನುವಂತ ಕುತಂತ್ರದಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಹೊರಟರು. ನನಗೆ ಅದು ಅನಿಸಿದ ಮೇಲೆ ದಲಿತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದಾರೆ ಇವರನ್ನ ನಾನು ಹೇಳಿದೆ. ನಾನು ಹೇಳಿದ ಮೇಲೆ ನನಗೂ ಕರೆಗಳು ಬಂದವು. ನಾನು ಎಲ್ಲಾದ್ರೂ ಹೇಳಿದ್ನಾ? ಅವ್ರು ಯಾರ್ಯಾರನ್ನ ಮೆನ್ಷನ್ ಮಾಡಿ ನನಗೆ ಕರೆ ಬಂದದು ಅಂದವ್ರ, ನನಗೂ ಫೋನ್ ಮಾಡಿದವರಲ್ಲ ಅದೇ ಹೆಸರುಗಳನ್ನೇ ಮೆನ್ಷನ್ ಮಾಡ್ಯವ್ರೆ. ನಾನೇನು ಕಂಪ್ಲೇಂಟು ಕೊಡ್ಲಿಲ್ಲ. ಯಾರು ಅಂತಂದ್ರೆ ಈಗಲೂ ತೋರಿಸ್ತೀನಿ, ನನ್ನ ಕರೆ ಬಂದಿದ್ದು ಅವ್ರು ಫೋಟೋ ಹಾಕೊಂಡಿರೋ ತೋರಿಸ್ಬಿಡ್ತೀನಿ. ಅದನ್ನ ಯಾಕೆ ಮುಚ್ಚಿಡ್ಬೇಕು? ಇದರಲ್ಲಿ ಬರಲ್ಲ. ವಾಟ್ಸಪ್ ಅಲ್ಲಿ ಇಲ್ಲ, ವಾಟ್ಸಪ್ ಅಲ್ಲಿ ಬಂದಿಲ್ಲ. ಅದು ಈಗಲೂ ಹಾಕಿದ್ರೆ ಬರುತ್ತೀರಿ. ಟ್ರೂ ಕಲರ್ ಅಲ್ಲಿ ಹಾಕಿ ಚೆಕ್ ಮಾಡಿದೆ. ನಾನು ಈಗಲೂ ಚೆಕ್ ಮಾಡ್ತೇನೆ. ಇಲ್ಲಿ ನೋಡಿ, ವಿಜಯ್ ಕುಮಾರ್ ಚಲವಾದಿ ಅಂತ ಕಾನೂನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡ್ಬೇಕು ಎಲ್ಲ ಮಾತಾಡಿದೆ. ನಮ್ಮ ಮೆಸೇಜು ಇದೆ. ಆ ಮೆಸೇಜ್ ನಿಮ್ಗೇನು ಕೇಳ್ಸಕ್ ಹೋಗಲ್ಲ ನಾನು, ಯಾಕಂತಂದ್ರೆ ಬಹಳ ಹೊಲ್ಸಾಗಿದೆ. ಅದು ನನಗೆ ಹೇಳಿದಾನೆ, ನಾನೇ ಇಟ್ಕೋತೀನಿ ಅದನ್ನ. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ, ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡ್ರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ, ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ. ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. ಏನೇ ಬಂದ್ರು ಪಬ್ಲಿಕ್ ಲೈಫ್ ಇದು, ಎದುರಿಸ್ಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ಇಲ್ಲಂತಂದ್ರೆ ಯಾಕೆ? ಎಲ್ರಿಗೂ ಬರ್ತವೆ. ಯಾರೋ ಅಥವಾ ಕೆಲವರು ಯಾಕಣ್ಣ ಕೆಲವರು ನನಗೆ ಫೋನ್ ಮಾಡಿದ್ರು, ಅಣ್ಣ ಅವರು ನಮ್ಮವರೇ, ಯಾಕಣ್ಣ ಮಾತಾಡ್ತೀಯ ಅಂತ. ನೋಡಪ್ಪ, ಇದು ರಾಜಕಾರಣ. ನನ್ನ ಪಕ್ಷದ ಸಿದ್ಧಾಂತ ವಿಷಯಗಳನ್ನ ಹೇಳೋದು ನನ್ನ ಧರ್ಮ, ಅವರು ಹೇಳೋದು ಅವ್ರ ಧರ್ಮ. ಆಮೇಲೆ ವಿಶೇಷವಾಗಿ ಸಚಿವರಾಗಿದ್ರೆ
ಅವರ ವಿರುದ್ಧ, ಅವರ ಬಗ್ಗೆ ಯಾರು ಬೇಕಾದರೂ ಮಾತಾಡಬಹುದು. ಇಟ್ ಈಸ್ ಅ ಪಬ್ಲಿಕ್ ಆಫೀಸ್. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ, ನಂದು ಪಬ್ಲಿಕ್ ಆಫೀಸ್. ನಾನೇನಾದ್ರೂ ಮಾಡಿದ್ರೆ ಎಲ್ಲರೂ ಮಾತಾಡಬಹುದು. ನನಗೆ ಯಾಕೆ ಅವನು ಫೋನ್ ಮಾಡ್ದ ಅಂತ ನನಗೆ ಯಾಕೆ ಅವನು ಫೋನ್ ಮಾಡ್ದ ಅನ್ನಂಗಿದ್ರೆ ನಾನು ಆ ಸ್ಥಳದಲ್ಲಿ ಇರಬಾರದು. ಇದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಐ ಹ್ಯಾವ್ ನೋ ಸ್ಪೆಷಲ್ ಎನಿ particular grudge against Priyank or anybody else, but from the position I have to talk something about the development or the history of the government, so I am doing it, that's all. ನನಗೇನು ಇದಿಲ್ಲ. ಅವರು ನನ್ನ ಬಗ್ಗೆ ಮಾತಾಡ್ತಾರೆ, ವೆಲ್ಕಮ್. ನಾನು ತಪ್ಪು ಮಾಡಿದಾಗ ದಂಡಿಸ್ಲಿಕ್ಕೆ ಅವ್ರಿಗೂ ಕೂಡ ಅಧಿಕಾರ ಇದೆ, ಸಲಹೆ ಕೊಡ್ಲಿಕ್ಕೆ ಅವ್ರಿಗೂ ಕೂಡ ಅಧಿಕಾರ ಇದೆ, ಅಷ್ಟೇ ನನಗೂ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.